ಸೊ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ఎందుకంದರೆ ಫ್ಯೂಷನ್ 2.5 ಐ ಥಿಂಕ್, ನೋ 2.2K 202K ಸಾರಿ ಫ್ರೆಂಡ್ಸ್. ಸೊ ಆ ಫ್ಯೂಷನ್ ನಡೀತಾ ಇದ್ದೆ, ಸೆಕೆಂಡ್ ಡೇ ಇವತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತು ಈವ್ನಿಂಗಲ್ಲಿ DJ ಇರುತ್ತೆ. ಸೊ ಅಲ್ಲಿ ಒಂದು ಸೀನಿಯರ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಕೊಂಡಿದ್ದೆ. ಸೊ ಇವತ್ತಿನ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವ್ಲಾಗು ಫ್ಯೂಷನ್ ಸೆಕೆಂಡ್ ಡೇ ಇರುತ್ತೆ. ಈವ್ನಿಂಗ್ ಫುಲ್ DJ ನೈಟ್ ಇರುತ್ತೆ ಮತ್ತು ಇವಾಗ ಕಲ್ಚರಲ್ ಪ್ರೋಗ್ರಾಮ್ಸ್. ಅದಕ್ಕೆ ನಾನು ಇವಾಗ ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಹೋಗ್ತೀನಿ ಕ್ಲಾಸ್ ಹತ್ರ, ಎಲ್ಲರೂ ಅಲ್ಲಿ ಮೀಟ್ ಆಗ್ತಾರೆ. ಫ್ರೆಂಡ್ಸ್, 206 ಅದೇ ನಮ್ಮ ಕ್ಲಾಸ್ 207ಅಲ್ಲಿರೋದು. ಸೊ ಮಸ್ತಾಗಿರುತ್ತೆ ಇವತ್ತು ಡೇ. ಯಾರು ಇಲ್ವಲ್ಲ, ಎಲ್ಲೋದ್ರಪ್ಪ ಎಲ್ಲರೂ? ಒಬ್ಬನೇ ಬಂದಿರೋದು, ಎಲ್ಲರೂ ಎಲ್ಲೋದ್ರು? ಸೊ ಫ್ರೆಂಡ್ಸ್, ಕ್ಲಾಸ್ ಹತ್ರ ಎಲ್ಲರೂ ಅಸೆಂಬಲ್ ಆಗ್ಬಿಟ್ಟಿದ್ದೀವಿ. ಇವಾಗ ವೆಯ್ಟ್ ಮಾಡ್ತಿದ್ದೀವಿ ಮ್ಯಾಮ್ನ ಅಟೆಂಡೆನ್ಸಿಗೋಸ್ಕರ. ಇವಾಗೆಲ್ಲರೂ ಹೋಗ್ಬಿಟ್ರೆ ಅಟೆಂಡೆನ್ಸ್ ಸಿಗಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ಆಡಿಟೋರಿಯಮಿಗೆ ಬಂದಿದ್ದೀನಿ. ಇವತ್ತು ಡೇ ಟೈಮಲ್ಲಿ ಎಲ್ಲ ಇವರು ಕನ್ಫರ್ಮ್ ಆಗಿ ಹೇಳ್ತೀನಿ ಕಲ್ಚರಲ್ ಈವೆಂಟ್ಸ್ ಇರುತ್ತೆ. ಇವಾಗ ನೈಟ್ ಟೈಮಲ್ಲೇ ಡಿ ಜೆ ನೈಟ್ ಇವತ್ತು. ಆದರೆ ಇದೆಲ್ಲ ಇಕ್ಬೇಡ್ದು, ಯೂಟ್ಯೂಬಲ್ಲಿ ಕಾಪಿರೈಟ್ ಬಂದುಬಿಡುತ್ತೆ. ಅದಕ್ಕೆ ಜಾಸ್ತಿ ಏನು ತೋರ್ಸೋಕ್ಕಾಗಲ್ಲ, ఎందుకంದರೆ ಕಾಪಿರೈಟ್ ಬಂದುಬಿಟ್ರೆ ತೋರಿಸಲ್ಲ ಮತ್ತು ಯೂಟ್ಯೂಬು. ಫ್ರೆಂಡ್ಸ್, ಅವಾಗಿಂದ ಅಲ್ಲಿ ಫುಟ್ಬಾಲ್ ಬೇರೆ ಆಡಿದೆ, ಮಸ್ತಾಗಿತ್ತು. ಅಲ್ಲಿ ಇನ್ನೂ ಆಡ್ತಿದ್ದಾರಲ್ಲ, ಅವ್ರ ಜೊತೆನೇ ಆಡಿದ್ದು, ಮಸ್ತಾಗಿತ್ತು. ಇವಾಗ ಡ್ರಾಮಾ ನಡೀತಾಯಿತ್ತಂತೆ ಆಡಿಟೋರಿಯಮಲ್ಲಿ. ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ ಅಂತ ಬಂದಿದ್ದು. ಹೋಗೋಣ ಇವಾಗ ಮತ್ತೆ. ಸೊ ಇದರಿಂದಾನೆ ಇದಕ್ಕೆ ಹೋಗೋದು. ನೋಡು ಹೆಂಗಿದ್ದಾರೆ. ಒಬ್ಬ ಜಸ್ಟ್ ವಹಿಸಿತಿ, ಒಬ್ಬ ಸಡನ್ಲಿ ಮೂಗನದಲ್ಲಿ. ಸೊ ಇವಾಗ ಹೋಗ್ತಿದ್ದೀವಿ, ಎಲ್ಲ ಹೋಗ್ತಿದ್ದೀವೋ ನನಗೂ ಅರ್ಥ ಆಗ್ತಿಲ್ಲ. ಹಾಂ, ಕ್ಲಾಸ್ ವೈ ಇದೆಲ್ಲ ವ್ಲಾಗಲ್ಲಿ ಹಾಕ್ತೀನಿ, ಅದೆಲ್ಲ ಮಾತಾಡಬೇಡ. ಸೊ ಹಾಂ, ಹೋಗ್ತಿದ್ದೀವಿ ಕ್ಲಾಸ್ ಹತ್ರ. DJ ಅಲ್ಲಿ DJ ಕನ್ನಡ ವ್ಲಾಗ್ ಮಾಡ್ತಿರೋದು ನಾವು, ಎಲ್ಲ ಇಂಗ್ಲೀಷಲ್ಲೇ ಹೇಳ್ಬಿಟ್ಲಿ ಇವಳು. ಸೊ ಫ್ರೆಂಡ್ಸ್, ಅರ್ಥ ಆದರೆ ಏನಾದರೂ ಕಮೆಂಟಲ್ಲಿ ಹೇಳಿ. ಇಂಗ್ಲೀಷ್ ನೋಡಿ ಇವಳು, ಇಂಗ್ಲೀಷ್ ನೋಡಿ ಇವಳು. ಮತ್ತೆ ಮಾತಾಡು. ಆಡ್ರೋ, ಏನು ಆಡ್ತೀರಿ ಇದು? ನೋಡಿ ಗೈಸ್, ನಮ್ಮ ಫ್ರೆಂಡ್ಸ್ಗಳು ತಿಕ್ಕೋ ಥರ ಆಟ ಆಡ್ತಾರೆ.
ಇದೆಲ್ಲ ವ್ಲಾಗಲ್ಲಿ ಹೋಗುತ್ತೆ. ಹೌ ಈ ದೇಖೇಶ್. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಕಾಲೇಜಲ್ಲಿ ಮಸ್ತಾಗಿರುತ್ತಿದ್ದು. ಎನಿವನ್ ಆರ್ ದೇರ್? ಹಾಂ ಇದ್ದಾರೆ, ಯಾರೋ ಇದ್ದಾರೆ. ಕಾಲೇಜ್ ಟೂರ್, ಹಾಂ ಕಾಲೇಜ್ ಟೂರ್ ಮಾಡ್ತೀನಿ. ಫಸ್ಟ್ 500 ಸಬ್ಸ್ಕ್ರೈಬರ್ಸ್ ಮಾಡಿಬಿಡಿ. ಬೆಸ್ಟ್. ನಮ್ಮ ಕಾಲೇಜ್ ಥರ ಕಾಲೇಜ್ ನೀವು ಎಲ್ಲೂ ಹುಡುಕಕ್ಕಾಗಲ್ಲ. ಇಲ್ಲ ಕ್ಲಾಸ್. ಸೊ ಫ್ರೆಂಡ್ಸ್, ಮಾರ್ನಿಂಗಿಂದ ಇವಾಗ ತನಕ ಓನ್ಲಿ ಕಲ್ಚರಲ್ ಇವೆಂಟ್ಸ್ ಆಯಿತು. ಐ ಥಿಂಕ್ ಅಲ್ಲಿ ಇನ್ನೂ ಐತೆ ಅನಿಸುತ್ತೆ ಸ್ವಲ್ಪ. ಅಲ್ಲಿ ಇವಾಗ ಚೇರ್ಸ್ ಎಲ್ಲ ಎತ್ಕೊಂಡು ಇನ್ನು ಸ್ವಲ್ಪ ಹೊತ್ತಲ್ಲಿ ಚೇರ್ಸ್ ಎಲ್ಲ ಎತ್ಬಿಟ್ಟು ಅಲ್ಲೇ ಆಡಿಟೋರಿಯಮಲ್ಲೇ ಇವಾಗ ನೆಕ್ಸ್ಟು ಡಿ ಜೆ ನಡೆಯುತ್ತೆ. ಸ್ಪೀಕರ್ಸು ಐತೆ ಇವಾಗ ಈವ್ನಿಂಗ್ಗೆ. ಅದಕ್ಕೆ ಎಲ್ಲರಿಗೂ ಬಿಟ್ಟಿದ್ದಾರೆ. ಇವಾಗ ಹೋಗ್ಬೇಕು ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಈವ್ನಿಂಗ್ ಬರೋಕ್ಕೆ. ಇವಾಗ ಟೈಮ್ ಎಷ್ಟಾಗ್ತೈತೆ ಅಂದರೆ 3:53 ಆಗ್ತೈತೆ. ಅದಕ್ಕೆ ಇವಾಗ ಬಿಡೋಕ್ಕೆ ಹೋಗ್ತಿದ್ದೀವಿ. ಸೊ ಫ್ರೆಂಡ್ಸ್, ನಾನು ಇವಾಗ ಮನೆಗೆ ಹೋಗ್ತಿದ್ದೀನಿ ಬ್ಯಾಗ್ ಎತ್ಕೊಂಡು. ಅದು ಕ್ಲಾಸ್ ಹತ್ರ ಹೋಗ್ತಿದ್ದೀನಿ ಬ್ಯಾಗ್ ಎತ್ಕೊಳ್ಳೋಕ್ಕೆ. ಚಲ್ ಇವನೇ ಸೈಯದು. ಸೊ ಫ್ರೆಂಡ್ಸ್, ಕ್ಲಾಸ್ಗೆ ಹೋದ್ಮೇಲೆ ಗೊತ್ತಾಯಿತು ನಾನು ಇವತ್ತು ಬ್ಯಾಗೇ ತಂದಿಲ್ಲ ಅಂತ. ಹೌದು, ಇಮೋಷ್ನಲ್ ಡ್ಯಾಮೇಜ್ ಆಗೋಯ್ತು. ಅದಕ್ಕೆ ಬ್ಯಾಗ್ ಇಲ್ದಿರಾನೇ ಹೋಗ್ತಿದ್ದೀನಿ ಇವಾಗ. ಬ್ಯಾಗ್ ಏನಿಲ್ಲ, ಅದು ಬೇರೆ ಇವತ್ತೆಲ್ಲ ಸುಸ್ತಾಗೋಯ್ತು. ಇವಾಗ ಮಸ್ತಾಗಿ ಎಂಜಾಯ್ ಮಾಡಿ ಮನೆಗೆ ಹೋಗಬೇಕು, ಮತ್ತೆ ಬರಬೇಕಿಲ್ಲ ಈವ್ನಿಂಗು. ಇವಾಗ 3:57 ಆಗ್ತೈತೆ. ಈವ್ನಿಂಗ್ ಆಗೋಯ್ತು. 1 2 ಅವರ್ಸ್ ಆದಮೇಲೆ. ಸೊ ಏನು ಹೇಳ್ತಿದ್ದೆ, ಹಾಂ, ಅವರು ನಮ್ಮ ಫ್ರೆಂಡ್ಸ್ NCC ಬರ್ತಿದ್ವಿ, NCC ಸೀನಿಯರ್ಸ್ ಜೊತೆ ಮಾತಾಡ್ತಿದ್ದೆ. ಇವಾಗ ಮಂಡೇ NCC ಬೇರೆ ಐತೆ. ಇವತ್ತು ಅದು ಬೇರೆ ಸ್ಯಾಟರ್ಡೇ ಮಸ್ತಾಗುತ್ತೆ. ನೋಡಬೇಕು, ಈವ್ನಿಂಗ್ ಮತ್ತೆ ಬರ್ಬೇಕು ನಾನು. ನೋಡ್ಬೇಕು ಹೆಂಗಿರುತ್ತೆ ಡಿ ಜೆ ನೈಟ್ ಅಂತ. ಐ ಆಮ್ ಸೋ ಎಕ್ಸೈಟೆಡ್ ಫ್ರೆಂಡ್ಸ್. ಈ ವಿಡಿಯೋ ಮಸ್ತಾಗಿ ಫುಲ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಒಂದೊಂದು ಪಾಯಿಂಟು ಹೇಳೋಕ್ಕೆ. ಆದರೂ ಬೋರ್ ಆಗ್ದಿರ ವಿಡಿಯೋನ ಫುಲ್ ನೋಡಿ, ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಇಲ್ಲ ಯಾವುದೂ ಇಲ್ಲಾಂದ್ರೆ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಅಷ್ಟೇ ಬೇಕು. ಸೊ ಇವ್ರದ್ದು ವಾಲಿಬಾಲ್ ಇನ್ನೂ ನಡೀತೈತೆ. ಇನ್ನೇನು ಮ್ಯಾಚ್ ಇನ್ನೂ ಸ್ಟಾರ್ಟ್ ಲೈಕ್ ಎಂಡ್ ಆಗಿಲ್ಲ ಇನ್ನೂ ಇವ್ರದ್ದು ಮ್ಯಾಚ್. ಇನ್ನೂ ಸ್ವಲ್ಪ ಮ್ಯಾಚಸ್ ಐತೆ ಇವ್ರದ್ದು. ಜಾಸ್ತಿ ನಾನು ವಾಲಿಬಾಲಿಗೆ ಬಂದಿರೋದು. ಅದಕ್ಕೆ ನೆನ್ನೆನೇ ಎಲ್ಲ ಫುಲ್ ಮ್ಯಾಚಸ್ ಆಗೋಯಿತು. ಫುಟ್ಬಾಲು ಅದೆಲ್ಲ ಆಗೋಯ್ತು ನೆನ್ನೆನೇ. ಆದರೆ ವಾಲಿಬಾಲ್ ಇವತ್ತು ಮಾಡ್ತಿದ್ದಾರೆ, ಇವತ್ತು ತನಕ. ಫ್ರೆಂಡ್ಸ್, ನಮ್ಮ ಅಕ್ಕನೂ ಸಿಕ್ಕಿದ್ರು. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇವಾಗ ಹೋಗ್ತಿದ್ದೀನಿ ಮನೆಗೆ ಡೈರೆಕ್ಟ್ ನಮ್ಮ ಗಾಡಿಯಿಂದ. ಗೊತ್ತಲ್ಲ ನನ್ನ ಗಾಡಿ, ನಾನು ವ್ಲಾಗಲ್ಲಿ ತೋರಿಸ್ತಿರ್ತೀನಿ. ಇವಾಗ ಅದೇ ಹೋಗ್ತಿದ್ದೀನಿ. ಸೊ ಬಂದ್ಬಿಟ್ಟೆ ಮನೆಗೆ. ಇವಾಗ ಮತ್ತೆ ರೆಡಿ ಆಗಬೇಕು ಡಿ ಜೆ ನೈಟಿಗೆ. ಕ್ಯಾಶುವಲ್ ವೇರ್ ಹಾಕ್ಕೊತೀನಿ. ಇವಾಗ ಫಾರ್ಮಲಲ್ಲಿದ್ದೆ. ಫಾರ್ಮಲ್ಸಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದು ಚೇಂಜ್ ಮಾಡಿಬಿಟ್ಟು ಹೋಗೋಣ. 5 o'clock ಅಲ್ಲಿ ಮತ್ತೆ ಇರಬೇಕು. 1 hour ಐತೆ ಅಷ್ಟೇ ಟೈಮ್. ಮಸ್ತಾಗಿ ಚಪಾತಿ ಮತ್ತು ಸಾಂಬಾರು ಮಾಡಿದರು ನಮ್ಮಮ್ಮ. ಅದು ವೀಡಿಯೋನೇ ಮಾಡಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೆ. ಇವಾಗ ಕಾಂಪೌಂಡ್ ಎಗರ್ಕೊಂಡು ಬಂದಿರೋದು. ಗೇಟ್ ಅವ್ರು ಲಾಕ್ ಹಾಕಿದ್ರೆ ಓಪನೇ ಮಾಡೋಕೆ ಅಂತಾರೆ. ಇನ್ನೂ ವಾಲಿಬಾಲ್ ನಡೀತೈತೆ ಇವ್ರದ್ದು. ಸೊ ಫ್ರೆಂಡ್ಸ್, ಇವಾಗ ಹೋಗ್ತಿದ್ದೀನಿ. ಎಲ್ಲ ಗೇಟ್ ಪಾಸ್, ಮೇನು ಗೇಟ್ ಪಾಸ್ ಅಲ್ಲ, ಇದು ಡಿ ಜೆ ಪಾಸ್ ತೊಗೊಳ್ಬೇಕು. ಡಿ ಜೆ ಪಾಸ್ ತೊಗೊಂಡು ಆಮೇಲೆ ಎಂಟರ್ ಮಾಡೋದು ಇಲ್ಲಿ. ನಮಗೆ ಏನು ಗೊತ್ತಾ, ಡಿ ಜೆ ಪಾಸ್ ತೊಗೊಂಡು ನಮಗೆ ಇವಾಗ ಫ್ರೀಯಾಗಿ ಕೊಡ್ತಾರೆ. ಆದರೆ ಆ್ಯಪಲ್ಲಿ ಅವ್ರಿಗೂ ಕಟ್ ಮಾಡ್ಕೊತಾರೆ 300 rupees ಡಿ ಜೆ ನೈಟ್. ಸೊ ಇವಾಗ ಅದೇ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ.
ಫಸ್ಟ್ ಕ್ಲಾಸ್ ಹತ್ರ ಎಲ್ಲರೂ ಅಸೆಂಬಲ್ ಆಗಿ ಆಮೇಲೆ ಹೋಗ್ತೀವಿ ಡಿ ಜೆ ಪಾಸ್ ತಗೊಳಕ್ಕೆ. ಸೊ ಇವಾಗಲೇ ಈವ್ನಿಂಗ್ ಆಗೋಯ್ತು, 5 ಆಗ್ತೈತೆ ಐ ಥಿಂಕ್, 5:14. ಸೊ ಫ್ರೆಂಡ್ಸ್, ಅಲ್ಲಿ ಇನ್ನೂ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಅಲ್ಲಿ ಬಟ್ಟೆ ಚೇಂಜ್ ಮಾಡ್ತಿದ್ದಾರೆ, ಅದಕ್ಕೆ ನಾವು ಇಲ್ಲಿ ವೇಟ್ ಮಾಡ್ತಿದ್ದೀವಿ. ಹೋಗಿ ಇವಾಗ ಡಿ ಜೆ ಪಾಸ್ ತೊಗೊಳ್ಬೇಕಷ್ಟೇ ಕೆಲಸ ಇರೋದು. ವೇಟಿಂಗ್ ಫಾರ್ ಅವರ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗೆಲ್ಲ ಡಿ ಜೆಗೆ ಹೋಗ್ತಿದ್ದಾರೆ. ಫುಲ್ ಲೈಟ್ ಆಗಿಬಿಟ್ಟಿದೆ, ಮಸ್ತಾಗೈತೆ. ಐ ಥಿಂಕ್ ಇನ್ನೂ ಇಲ್ಲಿ ವಿಡಿಯೋದಲ್ಲಿ ಲೈಟ್ ಕಾಣಿಸ್ತೈತೆ, ಇಲ್ಲೆಲ್ಲ ಡಾರ್ಕ್ ಆಗಿಬಿಟ್ಟಿದೆ. ವೇಟಿಂಗ್ ಫಾರ್ ಪಾಸ್ ಇನ್ನೂ ಕೊಟ್ಟಿಲ್ಲ ನಮಗೆ. ಸೊ ಇಲ್ಲೇ ಪಾಸ್ ಕೊಡ್ತಿರೋದು. ಹಿಂಗೈತೆ, ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ಏನಕ್ಕಂದರೆ ಮತ್ತೆ ಮ್ಯೂಸಿಕ್ಗೆ ಕಾಪಿರೈಟ್ ಕೊಟ್ಬಿಡ್ತಾರೆ. ಸಾರಿ ಫ್ರೆಂಡ್ಸ್. ಸೊ ಇಲ್ಲಿ ಚೆಕ್ ಮಾಡಿ ಪಾಸ್ ಕೊಟ್ಟು ಆಮೇಲೆ ಕಳಿಸ್ತಿದ್ದಾರೆ. ಅಲ್ಲಿ ನಾನು ಹೆಂಗೋ ಬಂದ್ಬಿಟ್ಟೆ, ನಮಗೇನು ಪಾಸ್ ಇಲ್ಲ, ಏನಕ್ಕಂದರೆ ನಮಗೆ ID ಕಾರ್ಡ್ ಕೊಟ್ಟಿಲ್ಲ ಅದಕ್ಕೆ. ಅಲ್ಲಿ ಫಸ್ಟ್ ಡ್ಯಾನ್ಸ್ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ. ಹಿಂಗಾಯ್ತು ಅಂತ ಗೊತ್ತೇ ಆಗಿದ್ದಿಲ್ಲ ಫ್ರೆಂಡ್ಸ್. ഫ്രണ്ട്സ് അവരെ പൂജനൊക്കെ ആക്കി കൊടുത്താ അവരാരാ. ಸೊ ಫ್ರೆಂಡ್ಸ್, ಗೊತ್ತಿತ್ತಲ್ಲ ಹೆಂಗಿತ್ತಂತ. ಲಿಟ್ರಲಿ ಈ ಥರ ಇರುತ್ತಂತ ಗೊತ್ತೇ ಇದ್ದಿಲ್ಲ. ಡಿ ಜೆ ನೈಟು, ಆದರೆ ನೈಟ್ ಥರ ಇಲ್ಲ. ಎಂತಂದರೆ 9-12ಗೆ ಬಿಟ್ಬಿಟ್ರು ಇವರು. ಆದರೂ 9-12 ತನಕ ಕಾಲೇಜಲ್ಲಿ ಡಿ ಜೆ ಹಾಕ್ಕೊಂಡು ಹೆಂಗಿರುತ್ತೆ ಅಂದರೆ ಹಂಗಿರುತ್ತೆ. ಅದು ಬೇರೆ ಫ್ರಂಟ್ ಗೇಟೇ ಓಪನ್ ಇತ್ತು, ಬ್ಯಾಕ್ ಗೇಟಲ್ಲಿ ಇಕ್ಕಿದ್ದೆ ನಾನು ಗಾಡಿನ. ನನ್ನ ಸೀನಿಯರು ಬಂದು ನನ್ನ ಡ್ರಾಪ್ ಮಾಡಿದ್ರು. ನನ್ನ ಫ್ಯಾನೇ ಆಗ್ಬಿಟ್ಟಿದ್ದಾರೆ ಅವರು. ಐ ಆಲ್ಸೋ ಲೈಕ್ ದೆಮ್. ಲಿಟ್ರಲಿ ಹೆಂಗಿತ್ತಂದರೆ ಹಂಗಿತ್ತು, ಏನು ಹೇಳಬೇಕು ಫ್ರೆಂಡ್ಸ್, ಮಸ್ತ್. ಸೊ ಫ್ರೆಂಡ್ಸ್, ಲಿಟ್ರಲಿ ಮಸ್ತ್ ಆಗಿತ್ತು ಅಂತ ಡ್ಯಾನ್ಸು. ಏನು ಹೇಳೋಣ, ನನಗೆ ಡ್ಯಾನ್ಸ್ ಮಾಡೋಕ್ಕೂ ಬರಲ್ಲ, ಆದರೂ ಮಾಡಿದೆ. ಮಸ್ತಾಗಿತ್ತು. ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಂತಂದರೆ ಈ ಥರ ವೀಡಿಯೋಸ್ ನಿಮಗೆ ಬರ್ತಾನೆ ಇರುತ್ತೆ, ದಿನ ಒಂದೊಂದು ಕಂಟೆಂಟ್ ಸಿಗ್ತಾನೆ ಇರುತ್ತೆ ನಮ್ಮ ಕಾಲೇಜಲ್ಲಿ. ಸೊ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಫ್ರೆಂಡ್ಸ್, ಮನೆಗೂ ಬಂದ್ಬಿಟ್ಟೆ. ಲಿಟ್ರಲಿ ಇವಾಗ ಹೋಗಿ ಮಸ್ತಾಗಿ ಮಾಡ್ಕೊಳ್ಬೇಕು ಫುಲ್ಲು. ನಾಳೆ ಸಂಡೇ, ಸ್ಯಾಟರ್ಡೇ ಮಸ್ತಾಗಿ ಇಟ್ಟಿದ್ದಾರೆ ಇವ್ರು ಬೇಕಂತಾನೆ. ಸಂಡೇ ಫುಲ್ ರೆಸ್ಟ್ ಮಾಡಬೇಕಂತ ಕಾಲೆಲ್ಲ ಹೋಯ್ತು ಡ್ಯಾನ್ಸ್ ಮಾಡಿ. ನಾನೇನೋ ಇನ್ನೂ 10 o'clock 11 o'clock ತನಕ ಇರುತ್ತೆ ಅಂದ್ಕೊಂಡೆ. ಆದರೂ ರೂಲ್ಸ್ ಪ್ರಕಾರನೇ ಹೋದರು ಕಾಲೇಜವರು. ಮಸ್ತಾಗಿತ್ತು ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.